ಬೇಕಾ ಬೇಕಿತ್ತ ಬಂದಷ್ಟು ಮೌಲ್ಯವಾದ ಶಿವಗುರುಕುಲಕ್ಕೆ ಸಮರ್ಪಣೆ. ಶಿವನೆಂದರೆ ಭಯ. ಇದೇನು ಏನಿದೆ ಇದು? ಚಕ್ಕೋತ ಇದು ಒಂದೇ ಮರದಲ್ಲಿ ಆಗಿರುವಂಥದ್ದು. ಸುಮಾರು 150ಕ್ಕೂ ಮಿಕ್ಕಿ ಈ ಬಾರಿ ಹಣ್ಣು ಬಂದಿದೆ ಇದರಲ್ಲಿ. ಇದು ಚಕ್ಕೋತ ಅಂದರೆ ನಿಮಗೆ ಈ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಇದು ಬಹಳ ಉತ್ತಮ ಹಣ್ಣು. ಇದರ ಸಿಪ್ಪೆ ಬಿಡಿಸಿ, ಇದು ಸಿಪ್ಪೆ ಸ್ವಲ್ಪ ಕಹಿ ಇರ್ತದೆ, ಸಿಪ್ಪೆ ಬಿಡಿಸಿ ತಿಂತಿದ್ರೆ ಇದು ನಿಮಗೆ ಇದರ ಒಳಗಡೆ ಕೆಂಪು, ಇದರಲ್ಲಿ ಕೆಂಪು ಬಿಳಿ ಎರಡು ಬಣ್ಣದ್ದು ಬರ್ತದೆ. ಈ ಕೆಂಪು ಬಣ್ಣದ್ದು ಟೇಸ್ಟಿನಲ್ಲಿ ಬಹಳ ಉತ್ತಮದ್ದು. ಬಿಳಿ ಆದರೆ ಸ್ವಲ್ಪ ಚಪ್ಪೆ ಇರ್ತದೆ ಮತ್ತು ಅದರಲ್ಲಿ ರಸ ಕಡಿಮೆ ಇದೆ. ಈ ಕೆಂಪು ನನ್ನದು ಕೆಂಪು ಅಂತೇಳಿ ನಾನು ಅದನ್ನು ಹೊಗಳುವುದಲ್ಲ, ಇದರ ಟೇಸ್ಟ್ ಆಗಿರುವಂಥದ್ದು. ಮತ್ತೆ ಇದನ್ನು ತಿನ್ನುವಾಗ ಏನಾಗುತ್ತೆ ಅಂತ ಕಹಿ ಬರ್ತದೆ. ನೀವು ಸಿಹಿ ಅಂತ ಹೇಳ್ತೀರಿ, ಮನೆಗೆ ಮುಟ್ಟಿ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಕಹಿ ಬರ್ತದೆ. ಅದು ನೀವು ಮಾಡುವ ತೊಂದರೆ ಏನು ಅಂತೇಳಿ ಇದರ ಸಿಪ್ಪೆ ಕಹಿ, ಇದರ ಸಿಪ್ಪೆ ಮತ್ತು ಒಳಗಿನ ಯಾವುದು ಎಸಳು ಯಾವುದಿದೆ ತೋರಿಸಿ, ನೀವು ಡೆಮೋ ಕೊಡಿ. ಇದರಲ್ಲಿ ನೋಡಿ, ಇದೊಂದು ಸಿಪ್ಪೆ, ಇದರ ಹೊರಗಿನ ಸಿಪ್ಪೆ ಮತ್ತೆ ಇದರ ಈ ಎಸಳಿದೆಯಲ್ಲ ಅದಕ್ಕೂ ಒಂದು ಕವರ್ ಬರ್ತದೆ. ಆ ಕವರನ್ನು ಕೂಡ ತೆಗೆದು ಕಿತ್ತಳೆಯಲ್ಲಿ ಮುಸುಂಬಿಯಲ್ಲಿ ಒಂದು ಕವರ್ ಬರ್ತದೆ ಬಿಳಿಯದ್ದು, ಅದನ್ನು ತೆಗೆದು ತಿನ್ನಬೇಕು. ಕಹಿ ಇರುವಂಥದ್ದು ಅದು. ನಾವು ಇದನ್ನು ಈ ದೊಡ್ಡ ಸಿಪ್ಪೆ ಏನಿದೆ ಅದನ್ನು ತೆಗೆದು ಹಾಗೆ ತಿಂದರೆ ಅದು ಕಹಿ. ಅದಕ್ಕಾಗಿ ನೀವು ಕಹಿ ಸಿಪ್ಪೆ, ಇದು ಚಕ್ಕೋತ ಕಹಿ ಅಂತ ಹೇಳೋದು. ನೀವು ಹೇಳುವಂಥದ್ದು ಚಕ್ಕೋತದ ತಿರುಳಿನ ಈ ಕೆಂಪು ಭಾಗವನ್ನು ಪ್ರತ್ಯೇಕಿಸಬೇಕು. ಇದರ ಹೊರಗಡೆ ಕವಚ ಬಿಳಿಯದ್ದನ್ನು ತೆಗಿಬೇಕು. ಹಾಗಿದ್ರೆ ಅದರಲ್ಲಿ ನಿಮಗೆ ಕಹಿ ರುಚಿ ಇಲ್ಲ, ಬರುವುದಿಲ್ಲ. ಇದೀಗ ನಾನು ಇಲ್ಲಿ ಮಾಣಿ ಮಠದಲ್ಲಿ ಬೆಳಗ್ಗೆ 100 ತಂದಿದ್ದೇನೆ. ಬೆಳಗ್ಗೆ ಇಲ್ಲಿ ನಾಣ್ಯ ತುಲಾಭಾರ ಇತ್ತು, ರಾಮಚಂದ್ರಾಪುರ ಮಠದ ರಾಘವೇಶ್ವರ ಸ್ವಾಮೀಜಿ ಸೀತಾರಾಮಚಂದ್ರ ಸಹಿತ. ಅಲ್ಲಿ ನಾನು 4,300 ರೂಪಾಯಿ ಇಲ್ಲಿ ಜಮೆ ಆದ್ದನ್ನು ಅಲ್ಲಿ ನಾಣ್ಯ ತುಲಾಭಾರಕ್ಕೆ ಸಮರ್ಪಣೆಯಾಗಿದೆ. ಇನ್ನೂ ಬಂದದಷ್ಟು ಮೌಲ್ಯವನ್ನು ನಮ್ಮ ಅಶೋಕಿಯಲ್ಲಿ ಮಾಡುವಂಥ ಶಿವಗುರುಕುಲಕ್ಕೆ ಸಮರ್ಪಣೆ ಮಾಡುವುದು ಅಂತೇಳಿ ನಿಶ್ಚಯ ಮಾಡಿದ್ದೇನೆ. ಹಾಗಾದ್ದರಿಂದ ತಾವೆಲ್ಲರೂ ಇದನ್ನು ಖರೀದಿಸಿ ಶಿವಗುರುಕುಲಕ್ಕೆ ನಿಮ್ಮದು ದೇಣಿಗೆ ಸಲ್ಲಲಿ ಅಂತೇಳಿ ಮಾಡುವಂಥ ಪ್ರಾರ್ಥನೆ. ಈಗ ನೀವು ಚಕ್ಕೋತ ತಂದಿದ್ದೀರಿ, ಒಟ್ಟು ಎಷ್ಟು ತಂದಿದ್ದೀರಿ, ಎಷ್ಟು ಮರದಿಂದ ತಂದಿದ್ದೀರಿ? 100 ತಕೊಂಡು ಬಂದಿದ್ದೇನೆ. ಸುಮಾರು 150ಕ್ಕೂ ಮಿಕ್ಕಿ ಅದರಲ್ಲಿ ಒಂದೇ ಮರ ಇರುವುದು. ನಾನು 2 ವರ್ಷ ಮೊದಲು ಇದೇ ಮಾಣಿಮಠದಲ್ಲಿ ನಾನು ಈ ಚಕ್ಕೋತ ಮಾರಿ ನಮ್ಮ ವಿಷ್ಣುಗುಪ್ತ ವಿದ್ಯಾಪೀಠಕ್ಕೆ 14,000 ರೂಪಾಯಿ ಸಮರ್ಪಣೆ ಮಾಡಿದ್ದೇನೆ. ಈ ಮರದ ಏನು ಫಸಲಿದೆ ಅದು ಫುಲ್ಲು ನಮ್ಮ ಆಸಕ್ತರಿಗೆ ಕೊಡ್ತೀರಿ. ಅದರಲ್ಲಿ ಬಂದ ಸಂಗ್ರಹವನ್ನು ದೇಣಿಗೆಯಾಗಿ ನಮ್ಮ ಮಠಕ್ಕೆ ದೇಣಿಗೆಯಾಗಿ ನೀಡುತ್ತಾರೆ. ಮಠದ ವಿವಿಧ ಯೋಜನೆಗಳಿಗೆ ಸಮರ್ಪಣೆಯಾಗಿ ಕೊಡ್ತಾ ಇದ್ದೇನೆ. ಹರೇ ರಾಮ. ಆದಮ್ ಅಂತೇಳಿ ನಾರಾಯಣ್ ಭಟ್ ದಂಬೆಮೂಲೆ. ನಾನು ಪಳ್ಳತ್ತಡ್ಕ ಮುಳ್ಳರಿಯ ಮಂಡಲ ಅಂತರ್ಗತ ಪಳ್ಳತ್ತಡ್ಕ ವಲಯದ ಪ್ರಸ್ತುತ ಕಾರ್ಯದರ್ಶಿಯಾಗಿ ನಿರ್ವಹಿಸುತ್ತಿದ್ದೇನೆ. ಅದೇ ರೀತಿ ಗುರಿಕಾರನು